ಅನ್ಕೊಂಡಿರ್ಲಿಲ್ಲ ಮನೆ ತರ ಪಲ್ಯ ಮಾಡಕ್ ಹೋಗಿ ಹಿಂಗಾಗುತ್ತಂತ ಏನು ಅಂತ ಮುನ್ನೋಡ್ರಿ ಅಲ್ಲ. ಇವತ್ತಿನ ದಿನ ಶುರುವಾಗಿದ್ದೆ ಫ್ಲಿಪ್ಕಾರ್ಟ್ ಡೆಲಿವರಿ ಅಣ್ಣ ಕಾಲ್ ಮಾಡಿದಾಗ ಅದು ಓಪನ್ ಮಾಡಕ್ಕಿನ ಮುಂಚೆ ನಮಸ್ಕಾರ ರೀ ಕ್ರೇಜಿ ಪೀಪಲ್ 75 ಡೇಸ್ ವಿಡಿಯೋ ಚಾಲೆಂಜಿನ ಇವತ್ತು 6ನೇ ದಿನ ಫಟಾಫಟ್ ಅಂತ ಸ್ನಾನ ಮಾಡಿ ಬಂದ್ ನೋಡಿದ್ರೆ ನಿನ್ನೆ ನೈಟ್ ಮಾಡಿರೋ ಅಡಿಗೆ ಇತ್ತು. ಬೆಳಗ್ಗೆ ನಾಷ್ಟಾ ಚಿಂತಿನೂ ದೂರ ಆಯ್ತು. ಅದನ್ನ ಗರಂ ಮಾಡಕ್ಕಿಟ್ಟು ಪಾರ್ಸಲ್ ತಂದು ಓಪನ್ ಮಾಡಿ ನೋಡಿದ್ರೆ ಡೋರ್ ಮ್ಯಾಟ್ ಬಂದವ್ರಿ. ಅದು ಇಷ್ಟು. ಆಮೇಲೆ ಶಿಸ್ತು ಕುಂತು ಮಸ್ತ್ ಸಪಸಟ್ ಮಾಡಿದೆ. ಉಪ್ಪಾಗಿತ್ತು ಅಂತ 2 ಗ್ಲಾಸ್ ನೀರಾಕಿ ಕುದಿಸಿ ಫುಲ್ ಟೇಸ್ಟೇ ಹೋಗಿದೆ. ಬೆಳಗ್ಗೆ ಜಬರ್ದಸ್ತ್ ಊಟ ಅಂತೂ ಆಯ್ತು. ಅದೇ ರೂಪದಾಗ ಹಾಸ್ಪಿಟಲ್ ಬಂದು ಉದ್ರಿ ಡ್ಯೂಟಿ ಮಾಡೋದು. ಮಧ್ಯಾಹ್ನ ಮೇಡಮ್ ಅವ್ರ ಕ್ಲಾಸಿಗೆ ಎಷ್ಟು ಜನ ಅದಾರ ನೋಡ್ರಿ. ನಾನ್ ಬಿಟ್ರೆ ಯಾರಿಗೂ ಕಲಿಬೇಕು ಅನ್ನೋ ಆಸೆನೇ ಇಲ್ಲ ಅನ್ಸುತ್ತೆ. ಆಮೇಲೆ ಎಲ್ರು ಒಂದೇ ಗಾಡಿ ಮೇಲೆ ಕುಂತ ಹೋಗೋದು. ಅಲ್ಲಿಂದ ಸೀದಾ ಬಂದು ಸ್ವಲ್ಪ ಸಸ್ತನಸೆ ಮಾಡಿ ನೋಡಿದ್ರೆ ಇವತ್ತಂತೂ ಫುಲ್ ಮೋಡ ಕವಿದ ವಾತಾವರಣ. ಸೂರ್ಯ ಅಣ್ಣ ಹನಿಮೂನ್ ಹೋಗಿದ್ದಾನ ಕಾಣುತ್ತ. ಮನೆಗೆ ಬಂದು ಮುಟ್ಟಿದ್ದೆ ತಡ ಮಳೆರಾಯನ ಆರ್ಭಟ ಶುರುನೇ. ಈ ವೆದರ್ ಅಂತೂ ಫುಲ್ ಗಿಚ್ಚು ನೋಡ್ರಿ. ನಂಗಂತೂ ಬಾಳ ಇಷ್ಟ. ಇಂತ ಟೈಮ್ ದಾಗ ಏನೋ ಮಿಸ್ ಆಗಿದೆ ಅಲ್ಲ. ಹಾ ಚಾರಿ ಅದಕ್ಕೆ ಹಳ್ಳಿ ಮೇಷ್ಟ್ರೆ ಪಾಠ ಮಾಡಿ ಬನ್ನಿ ಅನ್ಕೋತ ಸೀದಾ ಪಲ್ಯ ತಗೊಳಕ್ ಬಂದಿನಿ. ಬಾಳ್ ತಿನ್ಬೇಕು ಅನಿಸ್ತೇತ್ರಿಪ. ಹಂಗೆ ಬರುವಾಗ ಹಾಲು ತಂದಿನಿ. ಚಾವ್ದಾಗ ಪಾವ್ ತಿನ್ನಮು. ಅದಕ್ಕೆ ಫಟಾಫಟ್ ಅಂತ ಚಾಪಡಿ ಸಕ್ಕರೆ ಹಾಕಿ ನನ್ ತರ ಕರ್ರಗಿರೋ ಚಾಕ ನಿಮ್ ಮನಸ್ ತರ ಬೆಳ್ಳಗಿರೋ ಹಾಲು ಹಾಕ್ಬಿಟ್ಟೆ. ಅದೇ ಖುಷಿದಾಗ ಒಂದ್ ಲೈಕ್ ಕೊಡ್ರಿ ಮತ್ತ ಹಂಗೆ ಫಾಲೋನು ಮಾಡ್ರಿ. ಮತ್ತಾಕ ಅದನ್ನ ಹಾಕೊಂಡು ಕುಡ್ದೆ. ನಿಜ ಹೇಳ್ಬೇಕು ಅಂದ್ರೆ ಚಾ ಮಾತ್ರ ಏಕ್ ನಂಬರ್ ಮಾಡ್ತೀನ್ರಿ. ನಾ ಫುಲ್ ಗಿಚ್ ಅನ್ನಂಗ. ಆಮೇಲೆ ಎಲ್ಲಾ ಪಲ್ಯ ಸೋಸಿ ಸಣ್ಣಾಗಿ ಕಟ್ ಮಾಡೋದು. ನಮ್ ರಿಲೇಟಿವ್ಸ್ ಗೆ ಕಟ್ ಮಾಡ್ದೆ ಅಲ್ಲ ಅದೇ ತರ. ಆಮೇಲೆ ಕಡಾಯಿದಾಗ ಎಣ್ಣೆ ಹಾಕಿ ಎಣ್ಣೆಗೆ ಬೆಳ್ಳುಳ್ಳಿ ಹಾಕಿ ಅದಕ್ಕೆ ಪಲ್ಯ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ಎತ್ತಿ ಬಡಿಯೋದು. ಮತ್ ಪ್ಲೇಟ್ ಹಾಕೊಂಡು ತಿಂದ್ ನೋಡಿದ್ರೆ ಈ ಸಲ ಮೆಣಸಿನ್ಕಾಯಿ ಜಾಸ್ತಿ ಆಗಿದೆ. ಅದೇ ದುಃಖದಾಗ ಇವತ್ತಿನ ಥಾಟ್ಸ್ ಹೇಳ್ತೀನಿ ಕೇಳ್ರಿ. ಗೆದ್ದು ತೋರಿಸು. ನಿನ್ಗೋಸ್ಕರ ಅಲ್ಲ, ನಿನ್ನನ್ನು ಅವಮಾನಿಸಿದವ್ರಿಗೋಸ್ಕರನೂ ಅಲ್ಲ, ನಿನ್ನ ಮೇಲೆ ನಂಬಿಕೆ ಇಟ್ಟವರಿಗೋಸ್ಕರ, ನಿನ್ನನ್ನು ನಂಬಿದವ್ರಿಗೋಸ್ಕರ ಗೆಲ್ಲು ಅಂತ ಹೇಳ್ತಾ ಇವತ್ತಿಗಿಷ್ಟೇ. ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ. ಇದೇ ತರ ಕಂಟೆಂಟ್ ಗಳಿಗಾಗಿ ನನ್ನ ಪೇಜ್ ಗೆ ಫಾಲೋ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಮುಂದೆ ಸಿಗಮ್ಮು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.